ಇವತ್ತು ಉಡುಪಿಯಲ್ಲಿ ಜೋರಾಗಿ ಮಳೆ ಗಾಳಿ ಇತ್ತು. ನೋಡಿ ಬೇಯಿಸಿ ಆಯ್ತು. ಈಗ ಪೂರಿ ರಿಕ್ಷಾ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಈಗ ಹೊರಟಿರೋದು ನಾನು ನನ್ನ ಹಸ್ಬೆಂಡ್ ಮನೆಗೆ ಜಸ್ಟ್ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರೋಣ ಅಂತ. ದುಬೈಯಿಂದ ಬಂದಾಗ್ಲಿಂದ ನಾನು ಆಚೆ ಪೂಜೆಗೊಂದು ಬಿಟ್ಟು ಬೇರೆ ಎಲ್ಲೇನೂ ಹೋಗಿಲ್ಲ. ಯಾಕಂದ್ರೆ ಅಷ್ಟು ಬಿಸಿಲು ತಡ್ಕೊಳಿಕ್ಕಾಗಲ್ಲ, ಹೊರಗೆ ಎಲ್ಲೇನೂ ಹೋಗೋದು ಬೇಡ ಅಂತ ಅನ್ಸುತ್ತೆ. ಸೊ ಪೂಜೆ ಆ್ಯಂಡ್ ಒಂದ್ಸಲ ಉಡುಪಿಗೆ ಹೋದೆ ಅಷ್ಟೇ. ಅದು ಬಿಟ್ಟು ಮನೆಯಿಂದ ಆಚೆ ಹೋಗೇ ಇಲ್ಲ. ಸೊ ಹೋಗ್ಲಿಕ್ಕೆ ನಾವು ಮನಸ್ಸೇ ಆಗಲ್ಲ, ಮನೆಯಲ್ಲಿ ಆರಾಮಾಗಿ ಕುತ್ಕೊಂಡು ಬಿಡೋಣ ಅಂತ ಅನ್ಸುತ್ತೆ ಈ ಬಿಸಿಲಿಗೆ. ಆ್ಯಂಡ್ ಇವತ್ತು ಬೆಳಿಗ್ಗೆ ಸ್ವಲ್ಪ ಮಳೆ ಬಂದಿತ್ತು, ಸ್ವಲ್ಪ ಚೆನ್ನಾಗಾಯ್ತು. ಈಗ ಮತ್ತೆ ಬಿಸಿಲು. ಅಯ್ಯೋ, ಈ ಟೈಮ್ಗೆಲ್ಲ ಮಳೆ ಬಂದರೆ ಚೆನ್ನಾಗಿರುತ್ತೆ. ಏನು ಮಳೆಗಾಲ ಬರ್ತಿದೆ. ಮಳೆಗಾಲ ಬರುವಾಗ ನಾನು ರಿಟರ್ನ್ ಹೋಗ್ತೀನೇನೋ ಗೊತ್ತಿಲ್ಲ. ಸೊ ಈಗಲೇ ಮಳೆ ಬಂದರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಈಗ ಟೈಮ್ ಆಗಿದೆ 4 ಗಂಟೆ. ಈಗ ಹೊರಟ್ರೆ ಅಲ್ಲಿ ಒಂದು 15 ಮಿನಿಟ್ಸಲ್ಲೆಲ್ಲ ರೀಚ್ ಆಗುತ್ತೆ. ನಾನು ಒಬ್ಬಳೇ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ನನ್ನ ಜೊತೆ ನಂದು ದೊಡ್ಡಮ್ಮ ಕೂಡ ಬರ್ತಾರಂತೆ. ಅವ್ರು ಆ್ಯಕ್ಚುಲಿ ಎಲ್ಲಿಗೂ ಬರಲ್ಲ, ನಾನು ಎಲ್ಲಿಯಾದರೂ ಕರೆದ್ರೆ ಬರ್ತಾರೆ ಅಷ್ಟೇ. ಅವ್ರಿಗೊಂದೇನೋ ಇಷ್ಟ, ರಕ್ಷಿತ್ ಅವ್ರ ಮನೆ ಹೋಗ್ಬೇಕು, ಅವ್ರ ಜೊತೆ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು ಅನ್ನೋದು ಅವ್ರಿಗಿಷ್ಟ. ಒಂದ್ಸಲ ಬಂದಿದ್ದಾರೆ, ಬಟ್ ನಾನು ಜಸ್ಟ್ ಬರ್ತೀರಾ ಅಂತ ಕೇಳಿದೆ, ಅದಕ್ಕೆ ಓಕೆ ಅಂತ ಹೇಳಿದರು. ಸೊ ಅವ್ರಿಗೂ ಏಜ್ ಆಗಿದೆ ಅಲ್ವಾ, ಸೊ ಹಾಗೆ ಅವರು ಎಲ್ಲೂ ಹೋಗಲ್ಲ ಮನೆ ಬಿಟ್ಟು. ಸೊ ನನ್ನ ಜೊತೆ ಬರಲಿ ಅಂತ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಬನ್ನಿ ಹೋಗು. ಫ್ರೆಂಡ್ಸ್, ಇಲ್ಲಿ ನೋಡಿ ನಮ್ಮ ದೊಡ್ಡಮ್ಮ ರೆಡಿಯಾಗಿ ಕುತ್ಕೊಂಡಿದ್ದಾರೆ ನಂದು ಹಸ್ಬೆಂಡ್ ಮನೆಗೆ ಹೋಗ್ಲಿಕ್ಕಂತ. ನಾನೇ ಹೇಳಿದ್ದು ಸಿಂಪಲ್ ಆಗಿ ಸಾರಿ ಉಡಿ, ತೆಳುವಾಗಿರೋದಂತ. ಯಾಕಂದ್ರೆ ಈಗ ಸೆಕೆ ಅಲ್ಲ, ತುಂಬ ದಪ್ಪಗಿರೋದೆಲ್ಲ ಸಾರಿ ಹಾಕಿದ್ರೆ ಅವರಿಗೂ ಕಷ್ಟ. ಅದಕ್ಕೆ ಸಿಂಪಲ್ ಆಗಿ ಸಾರಿ ಹಾಕಿ ಅಂತ ಹೇಳಿದೆ. ಇವರು ನಮ್ಮ ಅಮ್ಮಂದು ದೊಡ್ಡ ಅಕ್ಕ. ಬೇರೆ ವಿಡಿಯೋಸಲ್ಲೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ನಾನೀಗ ಹೇಳೋದು. ಆ್ಯಂಡ್ ಇವರಿಗೆ ಮತ್ತು ನಮ್ಮ ಅಮ್ಮನಿಗೆ 20 to 19 ಇಯರ್ಸ್ ಏಜ್ ಗ್ಯಾಪ್ ಇದೆ. ಅಂದರೆ ನಮ್ಮಮ್ಮ ಎಲ್ಲರಿಗಿಂತ ಚಿಕ್ಕ ಅವರು. ಸೊ ಆ ಥರ ಇವರು ಸ್ವಲ್ಪ ಏಜ್ ಆಗಿ ಕಾಣಿಸ್ತಾರಲ್ಲ. ಸೊ ಅಮ್ಮನ ಅಕ್ಕ ಅಂದರೆ ಯಾರು ಅಷ್ಟು ನಂಬಲ್ಲ, ನನ್ನ ಅಜ್ಜಿ ಅಂತಲೇ ಅಂದ್ಕೊಳ್ತಾರೆ. ಸೊ ಹಾಗಾಗಿ ರಿಪೀಟ್ ಮಾಡಿದೆ. ಹೌದಾ? ನಾನು ಕರೆದಿದ್ದಕ್ಕೆ ಬಂದಿರೋದಲ್ಲ. ಫ್ರೆಂಡ್ಸ್, ಇಲ್ಲಿ ನೋಡಿ ನಮ್ಮಮ್ಮ ಜಸ್ಟ್ ಈಗ ಬಂದರು, ಹೊರಗಡೆ ಹೋಗಿ ಅಂಗಡಿಗೆ ಹೋಗಿದ್ರು. ಸೊ ಬಂದರು. ಎಂಕ್ಲೆ ಪೂರಿ ರಿಕ್ಷಾ ಪಡೋತಾ? ಪೂರಿ ರಿಕ್ಷಾ ಪಡೋದ ಇರೋ ಕಾಲ್ನೊಂದು ಪರ ಅತ್ತ ಅಲ್ಲೇ ಉಂಟುನಾ ಕಾಲ್ನೊಂದು ಪರ ಅವೆಳದು ಬೇಪುದು ರಿಕ್ಷಾ ಉಂಟವಳ? ಸರಿ ಅಂಚ ಎಂಕ್ಲೆ ಪೋಪಿನೇ ಎರಡು. ಹಾಂ ನೋಡಿ ಫ್ರೆಂಡ್ಸ್, ನಂದು ದೊಡ್ಡಮ್ಮ ಎಲ್ಲರಿಗಿಂತ ರೆಡಿ ಆಗಿದ್ದಾರೆ. ಚಪ್ಪಲ ಹಾಕೊಳ್ಳೋದೇ ನೀವು ಹೋಗ್ತಿದ್ದಾರೆ. ಫ್ರೆಂಡ್ಸ್, ಇವ್ರಿಗೆ ನೋಡಿದ್ರ, ಇವರು ಚಪ್ಪಲ್ ಹಾಕಿದಾರೆ ಅಂತ ಅವ್ರಿಗೆ ನೆನಪಿಲ್ಲ. ಸೊ ಏಜ್ ಆದಾಗ ಆ ಥರ ಆಗುತ್ತೆ. ಸೊ ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ನಾನು ಯಾಕೆ ಇವ್ರನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ, ಆಟೋದಲ್ಲಿ ಹೋಗ್ತೀವಿ ಆ್ಯಂಡ್ ಸ್ವಲ್ಪ ಆಚೆ ಹೊರಗಡೆ ಎಲ್ಲ ನೋಡಿದಾಗುತ್ತೆ, ಗ್ರೀನರೀಸ್ ಎಲ್ಲ ನೋಡ್ತಾರೆ, ಸ್ವಲ್ಪ ಆ್ಯಕ್ಟಿವ್ ಆಗ್ತಾರೆ ಅನ್ನೋ ರೀಸನ್ಗೆ ನಾನು ಕರ್ಕೊಂಡು ಹೋಗ್ತಿದ್ದೀನಿ. ಏಜ್ ಆಗಿದೆ ಅಂದ ಕೂಡಲೇ ಮೂಲೆ ಗುಂಪು ಮಾಡಬಾರ್ದು, ಅವ್ರಿಗೂ ಟೈಮ್ ಕೊಡಬೇಕು. ರಿಕ್ಷಾದೆಡೆಗ ಅಂಚ ಡೋರ್ ಕ್ಲೋಸ್ ಮಾಡಿ ಪುಚ್ಚ ಬಾರ್ ಬಾಯ್ ಸುಂದರಮ್ಮ ಬಾಯ್. ಫೈನಲಿ ಈಗ ಲಿಫ್ಟಲ್ಲಿ ನಿಂತ್ಕೊಂಡಿದ್ದೀವಿ. ಅಲ್ಲಿ ನೋಡಿ ನಂದು ಕಸಿನ್ ಆಟೋ ನಿಲ್ಲಿಸ್ತಿದ್ದಾನೆ. ಯಾವುದಾದ್ರೂ ಹೋಗೋದು ಆಟೋ ಇದ್ದರೆ, ಇಲ್ಲಾಂದರೆ ಕಾಲ್ ಮಾಡಿ ಕರಿಬೇಕು. ಅದಕ್ಕಿಂತ ಇಲ್ಲಿ ತುಂಬ ಆಟೋ ಎಲ್ಲ ಹೋಗುತ್ತೆ, ಹಾಗಾಗಿ ಇವನನ್ನು ನಿಲ್ಲಿಸಿದ್ದೀವಿ. ಸೊ ಅವನಿಗೆ ಫೈನಲಿ ಆಟೋ ಸಿಗಲೇ ಇಲ್ಲ. ಸೊ ನಾನೇ ಹೋಗಿ ಒಂದು ಆಟೋ ನಿಲ್ಲಿಸಿದೆ. ಇಲ್ಲಿ ನಮಗೆ ಅಪಾರ್ಟ್ಮೆಂಟ್ ಇದಲ್ಲ, ರೋಡ್ ಸೈಡಲ್ಲಿ ಇರೋದ್ರಿಂದ ಅದೊಂದು ನಮಗೆ ಟೆನ್ಷನ್ ಇಲ್ಲ. ಟೈಮ್ಗೆ ಆಟೋ ಇರ್ಬೋದು, ಬಸ್ ಇರ್ಬೋದು, ಎಲ್ಲನೂ ಸಿಗುತ್ತೆ. ಬಸ್ ಅಂತೂ ಫುಲ್ಲು ಖಾಲಿ ಆಗಿನೇ ಇರುತ್ತೆ. ನಮ್ಮ ಕಡೆ ಬರುವಾಗ ಚೆನ್ನಾಗಿರುತ್ತೆ. ಮುಲ್ಪಡ್ದು ಬರ್ತೀನಿ.
ಇಲ್ಲಿ ಕೆಲವು ಆಟೋದವರಿಗೆ ನನ್ನ ಹಸ್ಬೆಂಡ್ ಇದು ಊರ ತನಕ ಬಿಡ್ತಾರೆ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಒಳಗೆ ದಾರಿಯಿಂದ ಹೋಗಬೇಕು. ಸೊ ಅದು ಗೊತ್ತಾಗಲ್ಲ. ಸೊ ಅದನ್ನೆಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು ಅವರಿಗೆ, ಆಗ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಅತ್ತೆ ಮಾವನಿಗಂತ ಸ್ವಲ್ಪ ಫ್ರೂಟ್ಸ್ ತಗೊಂಡು ಹೋಗುವ ಅಂತ ಒಂದು ಶಾಪಲ್ಲಿ ನಿಲ್ಲಿಸಿದ್ವಿ. ಬಟ್ ನಾನು ಫಸ್ಟ್ ಟೈಮ್ ನಾನು ಒಬ್ಬಳೆ ಅಂತ ಒಂದು ತರಕಾರಿ ಫ್ರೂಟ್ ಶಾಪಿಗೆ ಹೋಗಿ ಶಾಪ್ ಮಾಡಿರೋದಿದೆ. ಫಸ್ಟ್ ಟೈಮ್ ನಾನು ಯಾವತ್ತೂ ಒಬ್ಬಳೆ ಹೋಗಿ ಶಾಪ್ ಮಾಡೇ ಇಲ್ಲ. ಒಂದೇ ನನ್ನ ಹಸ್ಬೆಂಡ್ ಇರ್ತಾರೆ, ಇಲ್ಲಾಂದರೆ ನಮ್ಮ ಅಮ್ಮನ ಜೊತೆನೇ ಹೋಗೋದು. ಸೊ ನನಗೆ ಗೊತ್ತಾಗಲ್ಲ ಯಾವ ಥರ ತಗೊಳ್ಬೇಕು ಅಂತ. ಅಲ್ಲಿ ಕೂಡ ನನ್ನ ಹಸ್ಬೆಂಡೇ ತಗೊಳ್ಳೋದು ನಾವು ಮಾಲ್ಗೆಲ್ಲ ಹೋದರೆ. ಮತ್ತು ನಮ್ಮ ಅಮ್ಮನ ಜೊತೆ ಹೋದರೆ ನಮ್ಮ ಅಮ್ಮನೇ ತಗೊಳ್ಳೋದು. ನಾನು ಜಸ್ಟ್ ನೋಡ್ತೀನಿ ಅಷ್ಟೇ. ಫಸ್ಟ್ ಟೈಮ್ ನಾನು ಸೆಲೆಕ್ಟ್ ಮಾಡಿ ತಗೊಂಡೆ. ಬಟ್ ನಂಗೆ ಇಲ್ಲೇ ಅಷ್ಟೇನು ಒಳ್ಳೆಯದು ಫ್ರೂಟ್ಸ್ ಲೈಕ್ ಕ್ವಾಲಿಟಿ ಅಂತ ಅನಿಸ್ಲಿಲ್ಲ. ಬಟ್ ಇರೋದ್ರಲ್ಲಿ ಒಳ್ಳೆಯದು. ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಂಡೆ, ಮತ್ತು ಜಾಸ್ತಿ ತಗೊಂಡ್ರೇನು ಅದು ಒಳ್ಳೆ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಂಡೆ. ಮತ್ತು ಆರೆಂಜ್ ಇದರಲ್ಲಿ ಯಾವುದು ನೋಡಿ ಒಳ್ಳೆಯದು. ಸ್ವೀಟ್ ಇದೆಯಾ? ಒಂದು 4 ಕೊಡಿ. ಹಾಂ ಸರ್. ಹಾಂ ಸರ್. 580 ಹಾಂ ಸರ್. ಹಾಂ ಬಾಳೆಹಣ್ಣು 580 ಆರೆಂಜ್ 100 ಗ್ರಾಮು ಆ್ಯಪಲ್. ಫೈನಲ್ ಆಗಿ ನಮ್ಮದು ಹಸ್ಬೆಂಡ್ ಮನೆಗೆ ರೀಚ್ ಆದೆ. ನೋಡಿ ಫಸ್ಟ್ಗೆ ನನಗೆ ಇದು ಫ್ಲವರ್, ಇದು ದಾಸವಾಳ ಹೂವು, ಬಟ್ ಕಲರ್ ಚೆನ್ನಾಗಿತ್ತು, ಹೀಗಿರಲಿ ಅಂತ ಒಂದು ಒಳ್ಳೆ ವಿಡಿಯೋ ಮಾಡಿದೆ. ಆ್ಯಂಡ್ ಇದು ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದ್ದೆ ಮ್ಯಾಂಗೋ ಟ್ರೀ. ಸೊ ಈ ಸಲ ಇದರಲ್ಲಿ ಮ್ಯಾಂಗೋನೇ ಇಲ್ಲ ಅಂತೆ, ತುಂಬ ಕಮ್ಮಿ ಆಗಿದೆ ಅಂತೆ. ಅಂದರೆ ಏನೇನೋ ಬಂದು ತಿಂದು ಹೋಗುತ್ತೆ ಅಂತ ಹೇಳಿದರು. ಆ್ಯಂಡ್ ಇವರು ನಮ್ಮ ಅತ್ತೆ, ನಿಮಗೆ ಗೊತ್ತಿದೆ. ಆ್ಯಂಡ್ ನಮ್ಮ ದೊಡ್ಡಮ್ಮ ಹತ್ತಿರದಲ್ಲಿ ಕೂತ್ಕೊಂಡಿದ್ದಾರೆ. ಇದು ಪಪ್ಪಾಯ ಕೂಡ ಅವ್ರದ್ದು ಮನೆ ಮರದಲ್ಲಿ ಆಗಿರೋದು. ಸೊ ಅದನ್ನು ಕೊಟ್ಟರು. ಆ್ಯಂಡ್ ಮಾವಿನ ಹಣ್ಣು ಕೂಡ ಕೊಟ್ಟರು ತಗೊಂಡೋಗಿ ಅಂತ. ಮೂಲ ತಿಲ್ಲಡು ಆಮೇಲೆ ರಿಕ್ಷಾ ಬೋಪಿನ ದವಾ ಸಂಪೈ ಇವರು ರಕ್ಷಿತಾ ಅವ್ರದ್ದು ಅಪ್ಪ ಅಂದರೆ ನನ್ನ ಮಾವ. ಸೊ ಇವರು ಏನು ಗೊತ್ತಾ, ನನಗೆ ಇಲ್ಲಿ ಹೋದಾಗ ಸಡನ್ನಾಗಿ ಮೊಬೈಲ್ ತೆಗೆದು ವೀಡಿಯೋ ಮಾಡಲಿಕ್ಕೆ ನನಗೆ ಸರಿ ಅಂತ ಅನಿಸಲ್ಲ. ಸೊ ಮಾತಾಡಿ ಎಲ್ಲ ಆದಮೇಲೆ ಲಾಸ್ಟ್ ಹೋಗೋ ಟೈಮಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಾನು ಆ್ಯಡ್ ಮಾಡ್ತೀನಿ, ವೀಡಿಯೋ ತೆಗಿತೀನಿ. ಯಾಕಂದರೆ ನನಗೇನು ಮೆಮೊರಿಗೆ ಆಗುತ್ತೆ. ಸೊ ಇಂಥ ದಿನ ನಾನು ಹೋಗಿದ್ದೆ, ಸೊ ಈ ಥರ ಅತ್ತೆ ಮಾವ ಇದ್ದರು, ಸೊ ಯಾವ ಥರ ಇದ್ದರು ಅನ್ನೋದು ನೋಡ್ಬೋದು ನಾನು ಯಾವಾಗಲೂ ವೀಡಿಯೋದಲ್ಲಿ. ಆ್ಯಂಡ್ ಒಂದು ಮೆಮೊರಿ ಅಂತ ಆಗುತ್ತಲ್ವ. ಸೊ ಹಾಗಾಗಿ ನಾನು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೆಗೆದು ಇಟ್ಕೊಳ್ತೀನಿ ಅಷ್ಟೇ. ಅವತ್ತು ಸಂಡೇ ಆಗಿರೋದ್ರಿಂದ ಯಾವ ಆಟೋ ಕೂಡ ಇರಲಿಲ್ಲ, ಎಲ್ಲ ಆಟೋ ಬ್ಯುಸಿ ಇತ್ತು. ಬಟ್ ನಮ್ಮ ಅತ್ತೆ ಒಬ್ಬರಿಗೆ ಕಾಲ್ ಮಾಡಿ ಆಟೋ ಮಾಡಿ ಕೊಟ್ಟರು. ಮನೆಗೆ ಬಂದ ತಕ್ಷಣ ಅಲ್ಲಿ ಅತ್ತೆ ಮನೆಯಲ್ಲಿ ಕೊಟ್ಟ ಪಪ್ಪಾಯ ಕಟ್ ಮಾಡಿ ಕೊಟ್ವಿ, ಎಲ್ಲರೂ ತಿಂದ್ವಿ. ಆ್ಯಂಡ್ ಸ್ವೀಟ್ ಆಗಿತ್ತು, ಚೆನ್ನಾಗಿತ್ತು. ಫಸ್ಟ್ ದೊಡ್ಡಮ್ಮನಿಗೆ ಕೊಟ್ವಿ, ಆಮೇಲೆ ನಾನು ತಿಂದೆ, ಅಮ್ಮ ತಿಂದರು, ಆ್ಯಂಡ್ ನಂದು ಕಸಿನ್ ಇವನು ತಿಂದ. ಆ್ಯಂಡ್ ಲಾಸ್ಟಿಗೆ ನಮ್ಮ ಗೂಚಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಈಗ ಗೂಚಿ ನೋಡಿ ರೆಡಿಯಾಗಿ ಕೂತ್ಕೊಂಡಿರೋದು ಯಾಕೆ ಅಂದರೆ ಹೊರಗಡೆ ಹೋಗಬೇಕು ಅಂತ. ಅದರ ಟೈಮ್ ಇದೆ, ನೈಟ್ 8 o'clock ರೆಡಿಯಾಗಿ ಕೂತ್ಕೊಳ್ಳುತ್ತೆ, ಹೊರಗಡೆ ಸುತ್ತಬೇಕು ಅಂತ. ಒಂದು 10 to 10:30 ತನಕ ಹೊರಗಡೆನೇ ಇರುತ್ತೆ. ಅಂದರೆ ನಾವು ಬೆಲ್ಟ್ ಹಾಕಿ ಬಿಡ್ತೀವಿ ಅದರದ್ದು. ಸೊ ಅದು ಹೊರಗಡೆನೇ ಕೂತ್ಕೊಂಡಿರುತ್ತೆ, ಎಲ್ಲಿನೂ ಓಡಲ್ಲ. ತುಂಬ ಬುದ್ಧಿಯ ನಮ್ಮ ಕ್ಯಾಟ್ ಇದು. ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಒಳ್ಳೆ ಮಳೆ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಇಷ್ಟು ದಿನ ಬಿಸಿಲಿತ್ತಲ್ವ, ಮಳೆ ನೋಡಿದ ಕೂಡಲೇ ಖುಷಿ ಆಯಿತು. ಆ್ಯಂಡ್ ನಮ್ಮ ಗೂಚಿ ಕೂಡ ಮಳೆ ನೋಡಿ ಎಂಜಾಯ್ ಮಾಡ್ತಿದೆ.
ಗುಜ್ಜಿ ಗುಜ್ಜಿ ಬರ್ತದೆ ಉಪ್ಪಿನ ಗುಜ್ಜಿ ಬೆಳಿಗ್ಗೆ ಬೇಗನೆ ಎದ್ದಿದ್ದೀನಿ ಅಂದರೆ ಒಂದು 7 o'clockಗೆಲ್ಲ ಎದ್ದಿದ್ದೀನಿ. ನಮ್ಮಮ್ಮ ಎಬ್ಸಿದ್ರು ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕುತ್ಕೊಳ್ಳಿ ಮಳೆ ಬರ್ತಿದೆ ಅಂತ. ಸೊ ಬ್ರೇಕ್ಫಾಸ್ಟಿಗೆ ಅಂತ ಮೆಂತ್ಯ ದೋಸೆ ಇತ್ತು, ಅದ್ರ ಜೊತೆಗೆ ಚಟ್ನಿ ಮಾಡಿದರು, ಕೊತ್ತಂಬರಿ ಸೊಪ್ಪಿದ್ದು ಚಟ್ನಿ ಮಾಡಿದರು ಆ್ಯಂಡ್ ಬಿಸಿ ಬಿಸಿಯಾಗಿ ಮಳೆ ನೋಡ್ಕೊಂಡು ತಿನ್ನಲಿಕ್ಕೆ ತುಂಬಾ ಖುಷಿ ಆಯಿತು. ಈ ಮನಿ ಪ್ಲ್ಯಾಂಟ್ ನಾನು ಲಾಸ್ಟ್ ಜಾನ್ವರಿಗೆ ಹೋಗಿದ್ದಲ್ಲ ದುಬೈಗೆ, ಆ ಟೈಮಿಗಿಂದು ಜಸ್ಟ್ 1-2 ಎಲೆ ಇತ್ತು ಅಷ್ಟೇ. ಸೊ ಈಗ ಬರುವಾಗ ಇಷ್ಟೊಂದು ಎಲೆಗಳಾಗಿದೆ ನೋಡಿ, ತುಂಬಾ ಖುಷಿ ಆಯಿತು. ನೋಡಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ, ಇದು ನಾನು ಮಾಡಲೇ ಇಲ್ಲ, ದುಬೈಯಲ್ಲಿ ಕೂಡ ನಾನು ಟ್ರೈ ಮಾಡಿಲ್ಲ. ಸೊ ಈ ಸಲ ಮಾಡಬೇಕು. ನನಗೆ ನೆನಪು ಕೂಡ ಇರಲಿಲ್ಲ ಈ ಚಟ್ನಿದು. ನಾನು ಯಾವಾಗಲೂ ಕಡಲೆಕಾಯಿ ಚಟ್ನಿ ಇಲ್ಲ ಅಂದರೆ ಕೋಕೋನಟ್ ಚಟ್ನಿ ಮಾಡ್ತೀನಿ. ನಮ್ಮ ಗೂಚಿ ತಿನ್ನಲ್ಲ ದೋಸೆ ಅದೆಲ್ಲ, ಅದರದ್ದು ಬ್ರೇಕ್ಫಾಸ್ಟ್ 1 ಟೈಮ್ ಇದು ಆಗಿದೆ. ಮಳೆ ನೋಡ್ತಾ ಬಿಸಿ ಬಿಸಿ ದೋಸೆ ತಿನ್ನಲಿಕ್ಕೆ ತುಂಬ ಚೆನ್ನಾಗುತ್ತೆ. ಇದು ಅದೇ ಡೇ ಮಧ್ಯಾಹ್ನ ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು. ಸೊ ನಮ್ಮ ಅಮ್ಮನಿಗೆ ಉಡುಪಿಗೆ ಹೋಗ್ಲಿಕ್ಕಿತ್ತು. ಸೊ ನಾನು ಕೂಡ ಬರ್ತೀನಿ ಅಂತ ನಮ್ಮ ಅಮ್ಮನ ಜೊತೆ ಹೇಳಿದೆ. ನಾನು ಬಂದರೆ ನಮ್ಮ ಕಸಿನ್ ಕೂಡ ಬರ್ತೀನಿ ಅಂತ ಹೇಳ್ದೆ. ಸೊ 3 ಜನ ಹೋದ್ವಿ. ನಮ್ಮ ಅಮ್ಮನಿಗೆ ಕೆಲಸ ಇತ್ತು, ಅಂದರೆ ಸ್ವಲ್ಪ ಪಾತ್ರೆಗಳು ತಗೊಳ್ಳಿಕ್ಕಿತ್ತು, ಎಕ್ಸ್ಚೇಂಜ್ ಇತ್ತು. ಸೊ ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಳೆದು ಮೋಡ ನೋಡ್ಬೋದು, ಎಷ್ಟು ದೊಡ್ಡ ಮೋಡ ಆಗಿದೆ. ಇನ್ನೇನು ಸ್ವಲ್ಪ ಟೈಮಲ್ಲಿ ಮಳೆ ಬಂದು ಬಿಡ್ಬೋದು. ಆ್ಯಂಡ್ ಫೈನಲಿ ನಮಗೆ ಆಟೋ ಸಿಕ್ತು. ಆಟೋದಲ್ಲಿ ಈಗ ಉಡುಪಿಗೆ ಹೋಗ್ತಾ ಇದ್ದೀವಿ. ವೆದರ್ ಅಂತೂ ಸೂಪರ್, ನೀವಿಲ್ಲಿ ನೋಡ್ತಿರ್ಬೋದು. ಲಾಸ್ಟ್ ಟೈಮ್ ನಾವು ಸ್ಟೀಲ್ ಪಾತ್ರೆಗಳು ತಗೊಳ್ಳಿಕ್ಕೆ ಐರೋಡಿ ಅಂತ ಇಲ್ಲಿ ಒಂದು ಶಾಪ್ ಇದೆ, ತುಂಬ ಚೆನ್ನಾಗಿದೆ, ಅಲ್ಲಿ ಹೋಗಿದ್ವಿ. ಈ ಸಲ ಸ್ವಲ್ಪ ಚೇಂಜಸ್ ಇರಲಿ ಅಂತ. ಸೊ ನಮ್ಮ ರಥ ಬೀದಿ ಅಂದರೆ ಉಡುಪಿ ರಥ ಬೀದಿ ಇದೆ ಅಲ್ಲ, ಕೃಷ್ಣ ಮಠ. ಸೊ ಅಲ್ಲಿ ಶಾಪ್ಸ್ ಇದೆ, ಅದು ತುಂಬ ಇಯರ್ಸ್ ಬ್ಯಾಕ್ ಶಾಪ್ ಅಂತೆ. ಅಲ್ಲಿ ಕೂಡ ಪಾತ್ರೆಗಳು ತುಂಬ ಒಳ್ಳೆ ಸಿಗುತ್ತೆ. ಚಿಕ್ಕ ಶಾಪ್ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ನಮಗೆ ಕೆಲವೊಂದು ಪಾತ್ರೆಗಳು ಬೇಕಿತ್ತು. ಸೊ ನಮ್ಮಮ್ಮ ಅದನ್ನೇ ನೋಡ್ತಿದ್ದಾರೆ, ಇಲ್ಲಿ ನೀವು ನೋಡ್ತಿರ್ಬೋದು. ನಾವು ಆಚೆ ನೋಡಿ ಈಚೆ ನೋಡುವಷ್ಟರಲ್ಲಿ ಫುಲ್ಲು ಮಳೆ ಬಂತು. ಇಲ್ಲಿ ನೋಡ್ಬೋದು ರೋಡೆಲ್ಲ ಫುಲ್ಲು ವೆಟ್ ಆಗಿದೆ, ಜೋರಾಗಿ ಬಂದುಬಿಡ್ತು ಮಳೆ ಪಾತ್ರೆ ನೋಡುವಷ್ಟರಲ್ಲಿ. ನಮ್ಮಮ್ಮ ಕೆಲವೊಂದು ಪಾತ್ರೆಗಳನ್ನೆಲ್ಲ ತಗೊಂಡ್ರು ಸ್ಟೀಲ್ದು. ಆ್ಯಂಡ್ ಅದಾದಮೇಲೆ ನಾವು ಹೊಸದಾಗಿ ಓಪನ್ ಆಗಿರುವಂಥ ಪೈ ಟಿಫಿನ್ಸ್ ಅಂತ ಒಂದು ಓಪನ್ ಆಗಿದೆ ಹೋಟೆಲ್. ಇದು ಹೊಸದಾಗಿ ಓಪನ್ ಆಗಿರೋದು. ಆ್ಯಂಡ್ ನಾವು ಯಾವಾಗಲೂ ಹೋಗೋದು ನಿಮಗೆ ಗೊತ್ತೇ ಇದೆ, ಶಾಂತಿಸಾಗರ್ ಹೋಟೆಲ್ಗೆ, ಅದೊಂದೇ ಹೋಟೆಲ್ಗೆ ಹೋಗೋದು ನಾವು. ಅದು ಬಿಟ್ಟರೆ ಇಲ್ಲಿ ಒಂದು ಟೇಸ್ಟ್ ನೋಡೋಣ ಅಂತ ಪೈ ಟಿಫಿನ್ಸ್ಗಂತ ಬಂದ್ವಿ. ಅಲ್ಲೇ ಅದರ ಆಪೋಸಿಟ್ ಇರೋದು ಈ ಹೋಟೆಲ್. ಸೊ ಇಲ್ಲಿ ನಾವೇನು ಆರ್ಡರ್ ಮಾಡಿದ್ವಿ ಅಂತ ತೋರಿಸ್ತೀನಿ ನೋಡಿ.
ಹೇಗೂ ಮಳೆ ಕೂಡ ಬರ್ತಿದೆ, ಈವ್ನಿಂಗ್ ಟೈಮು ಏನಾದರೂ ಬಿಸಿ ಬಿಸಿ ಕ್ರಿಸ್ಪಿ ಏನಾದರೂ ತಿನ್ನೋಣ ಅಂತ ಬಂದ್ವಿ ಅಂದ್ಕೊಂಡು. ಎಷ್ಟೊಂದು ಮಳೆ, ಗಾಳಿ, ಸಿಡಿಲು, ಬಿಸಿಲು ಏನೇ ಇದ್ದರೂ ಕೂಡ ಹೋಟೆಲಲ್ಲಿ ಮಾತ್ರ ಜನ ಕಮ್ಮಿ ಆಗೋದೇ ಇಲ್ಲ ಅಂತ ಅನಿಸುತ್ತೆ. ನೀವು ನಮ್ಮನ್ನ ಹಿಂದೆ ಮುಂದೆ ಎಲ್ಲ ನೋಡ್ಬೋದು ಎಷ್ಟು ಜನ ಕೂತ್ಕೊಂಡಿದ್ದಾರಂತ. ಏನು ಬೇಕಾದ್ರೆ ಖಾಲಿ ಆಗ್ಬೋದು, ಬಟ್ ಹೋಟೆಲ್ ಅಂತೂ ಖಾಲಿ ಇರೋದೇ ಇಲ್ಲ. ಆ್ಯಂಡ್ ಫಸ್ಟ್ ನಾವು ತೊಗೊಂಡಿರೋದು ಗೋಳಿ ಬಜ್ಜಿ ಆಯಿತಾ. ಸೊ ಈವ್ನಿಂಗ್ ಟೈಮ್ ಅದೇ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ. ಸೊ ಗೋಳಿ ಬಜ್ಜಿ ತೊಗೊಂಡ್ವಿ. 1 ಪ್ಲೇಟಲ್ಲಿ 5 ಗೋಳಿ ಬಜ್ಜಿ ದೊಡ್ಡದಿತ್ತು. ಆ್ಯಂಡ್ ಟೇಸ್ಟ್ ಸೇಮ್ ಚೆನ್ನಾಗಿತ್ತು. ಮಸಾಲೆ ಫ್ರೈ, ಒಂದು ಪಾವ್ ಬಾಜಿ ಆ್ಯಂಡ್ ಮಸಾಲೆ ದೋಸೆ ಮಾತ್ರ ನೋಡಿ ಚಿಕ್ಕದಾಗಿ ಚೆನ್ನಾಗಿತ್ತು. ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿತ್ತು, ತುಪ್ಪದ ಫ್ಲೇವರ್ ಇತ್ತು. ಆ್ಯಂಡ್ ನೆಕ್ಸ್ಟು ಒಂದು ಮ್ಯಾಂಗೋ ಜ್ಯೂಸ್. ನನಗೆ ಜ್ಯೂಸ್ ಕುಡಿಯೋ ಮೂಡಲಿಲ್ಲ, ನಮ್ಮ ಅಮ್ಮ ಅಂತೂ ಕುಡಿಯೋದಿಲ್ಲ ಜ್ಯೂಸ್. ನಾವು ಕಾಫಿ ತೊಗೊಂಡ್ವಿ. ಆ್ಯಂಡ್ ಲಾಸ್ಟಿಗೆ ಪೋಡಿ ತಿನ್ನಬೇಕು ಅಂತ ಮನಸ್ಸಾಯಿತು. ಯಾವುದು ಪೋಡಿ ಇದೆ ಅಂದರೆ ಜಿ ಗುಜ್ಜಾ ಪೋಡಿ ಇದೆ ಅಂತ ಹೇಳಿದರು. ಸೊ ಅದನ್ನು ತಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ಅದು ಮಾತ್ರ. ಸೊ ಅಷ್ಟು ತಿಂದು ನಮ್ಮದೆಲ್ಲರದ್ದು ಹೊಟ್ಟೆ ಫುಲ್ ಆಯಿತು. ಸೊ ಬಂದ್ವಿ ನಾವು ಮನೆಗೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ 6 o'clock ಸ್ಟಾರ್ಟ್ ಆಗಿರುವ ಗಾಳಿ ಮಳೆ ಯಾವ ರೀತಿ ಇತ್ತು ಅಂದರೆ, ಓ ಗಾಡ್ ಹೇಳೋದಿಲ್ಲ, ಅಷ್ಟು ಜೋರಾಗಿ ಗಾಳಿ. ನನಗಂತೂ ಒಂದ್ಸಲ ಭಯನೇ ಆಗೋಗ್ಬಿಟ್ಟು, ಅಷ್ಟು ಜೋರಾಗಿತ್ತು ಸೌಂಡ್ ಮಾತ್ರ. ನಿಮಗೆ ತೋರಿಸ್ತೀನಿ ನೋಡಿ. ತುಂಬ ಕಡೆ ಮರಗಳೆಲ್ಲ ಬಿದ್ದೋಗಿ ನಮಗೆ ಕರೆಂಟೇ ಇರಲಿಲ್ಲ. ಫ್ರೆಂಡ್ಸ್, ಇಲ್ಲಿ ನೋಡಿ ಬೆಳಿಗ್ಗೆ ಎದ್ದು ಹೆವಿ ಗಾಳಿ ಮಳೆ ಚೆನ್ನಾಗಿದೆ ನೋಡಲಿಕ್ಕೆ. ಬಟ್ ನೀರೆಲ್ಲ ಒಳಗೆ ಬರ್ತಿದೆ ಗ್ಯಾಲರಿಯಿಂದ. ಸೊ ಟೈಮ್ ಆಗಿದೆ 9 o'clock ಆಗಿದೆ. ನಾನು ಮಾತಾಡೋದು ಕೇಳ್ತಿದೆ ಇಲ್ವಾ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ, ಫುಲ್ಲು ಕೂಲ್ ಇದೆ. ಇಷ್ಟು ದಿನ ತುಂಬ ಬಿಸಿಲಿತ್ತು, ಇವತ್ತು ಚೆನ್ನಾಗಿದೆ ಫುಲ್. ನಮ್ಮದು ಬೂಚಿ ಉಂಟಲ್ಲ, ಫುಲ್ ಭಯದಿಂದ ಒಳಗೆ ಎಲ್ಲಿ ಹೈಡ್ ಮಾಡಿ ಕೂತ್ಕೊಂಡಿದೆ ಅಂತ ಗೊತ್ತಿಲ್ಲ. ಗಾಳಿ ಮಳೆ ಸಿಡಿಲು ಅಂದರೆ ಬೂಚಿಗೆ ತುಂಬ ಭಯ. 9 ಗಂಟೆ ಆಗಿದೆ, ಈಗ ಒಂದು ಮಾರ್ನಿಂಗ್ 5 o'clock ಥರ ಇದೆ, ಅಷ್ಟು ಡಾರ್ಕ್ ಆಗಿದೆ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನೀರು ದೋಸೆ, ಅದ್ರ ಜೊತೆಗೆ ಕೋಕೋನಟ್ ಚಟ್ನಿ ಮಾಡಿದರು, ಗಟ್ಟಿ ಚಟ್ನಿ ಮಾಡುವಾಗ ಮಾತ್ರ ಕರೆಂಟ್ ಬರ್ತಾ ಹೋಗ್ತಾ ಇತ್ತು. ಫ್ರೆಂಡ್ಸ್, ಎಂಥ ಮಳೆ, ಕರೆಂಟ್ ಇಲ್ಲ. ಬ್ರೇಕ್ಫಾಸ್ಟ್ ಈಗ ಆಗ್ತದೆ, 9:30 ಆಯಿತು. ಈಗ ನಮ್ಮ ಬ್ರೇಕ್ಫಾಸ್ಟ್ ಆಗ್ತಾ ಇದೆ. ಸೊ ನಿಮ್ಮನೇಲಿ ಏನು ಬ್ರೇಕ್ಫಾಸ್ಟು, ನೀವೇನು ತಿಂದ್ರಿ ಅಂತ ಕಾಮೆಂಟಲ್ಲಿ ತಿಳಿಸಿ. ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಬೆಳಿಗ್ಗೆ ಏಳುವಾಗಲೇ ಗಾಳಿ ಮಳೆ. ಸೊ ಏನು ಸ್ವಲ್ಪ ಐಟಮ್ಸ್ ಎಲ್ಲ ಶಾಪ್ಗೆ ಹೋಗಿ ತರಬೇಕು. ಸೊ ಏನು ಹೋಗುವಾಗೆ ಕಾಣಿಸ್ತಿಲ್ಲ, ಕರೆಂಟ್ ಇಲ್ಲ, ಶಾಪ್ಗೆಲ್ಲ ಹೋಗೋ ಥರ ಕಾಣಿಸ್ತಿಲ್ಲ. ಸೊ ಏನು ಮಾಡೋದು ಗೊತ್ತಿಲ್ಲ. ನಾನು ಬಂದಾಗಲಿಂದ ಯಾವುದು ಕೂಡ ರೆಸಿಪಿಯೇ ಮಾಡಿಲ್ಲ, ಅಂದರೆ ಏನು ಒಂದು ಒಳ್ಳೆ ಫುಡ್ ಪ್ರಿಪೇರ್ ಮಾಡಿಲ್ಲ. ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡ್ರೆ ಫುಲ್ಲು ಗಾಳಿ ಮಳೆ. ಇವತ್ತು ಕೆಲಸ ಏನೂ ಇಲ್ಲ, ಸುಮ್ಮನೆ ಮಳೆ ನೋಡ್ತಾ ಕೂತ್ಕೊಳ್ಳೋದು ಅಷ್ಟೇ. ಚೆನ್ನಾಗಿರುತ್ತೆ ಇಲ್ಲಿ ಕೂತ್ಕೊಂಡು ಮಳೆ ಗಾಳಿ ಎಲ್ಲ ನೋಡಲಿಕ್ಕೆ. ತುಂಬ ಟೈಮ್ ಆಯಿತು ಮಳೆ ನೋಡಿದೆ. ವೆದರ್ ಕೂಡ ತುಂಬ ಕೂಲ್ ಇದೆ, ಚೆನ್ನಾಗಿದೆ. ನಮ್ಮದು ಗೂಚಿ ಕೂಡ ನೋಡಿ ಮಳೆ ನೋಡ್ತಾ ಎಂಜಾಯ್ ಮಾಡ್ತಿದೆ. ಒಂದೇನೋ ಗೂಚಿ ತಿಂತೀನ ಪ್ರಪಾತದ ನೋಡಿ, ತಿಂದಿರೋದೆಲ್ಲ ಹಿಡಿದಿದೆ ನಮ್ಮ ಗೂಚಿಗೆ. ಗೂಚು ಈವ್ನಿಂಗ್ ಟೀ ಟೈಮಿಗಂತ ಸ್ವೀಟ್ ಪೊಟೆಟೊ ಬೇಯಿಸ್ತಾ ಇದ್ರು ಅಮ್ಮ. ಆ್ಯಂಡ್ ಇದು ಎಣ್ಣೆ ತಿಂಡಿ ಮಾಡೋದು ಬೇಡ ಅಂತ ಸ್ವೀಟ್ ಪೊಟೆಟೊ ಬೇಯಿಸ್ತಿದ್ರು. ಇದು ಹೆಲ್ದಿ ಕೂಡ ಅಲ್ವಾ, ಹಾಗಾಗಿ.
ಫ್ರೆಂಡ್ಸ್, ಈಗ ಟೈಮ್ ಈವ್ನಿಂಗು. ನಾನು ಈವ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಏನಂದರೆ ಕರೆಂಟ್ ಇಲ್ಲ, ಕರೆಂಟ್ ಬರುತ್ತೆ ಹೋಗುತ್ತೆ. ಇನ್ವರ್ಟರ್ ಇದೆ, ಬಟ್ ಗೀಸರ್ ಎಲ್ಲ ಸ್ಟಾರ್ಟ್ ಆಗೋದು ಕರೆಂಟಿಂದ, ಇನ್ವರ್ಟರಿಂದ ಆಗಲ್ಲ. ಸೊ ಅದು ವೆಯ್ಟ್ ಮಾಡಬೇಕು. ಆ್ಯಂಡ್ ಈಗ ಟೀ ಜೊತೆಗೆ ನಮ್ಮಮ್ಮ ಸ್ವೀಟ್ ಪೊಟ್ಯಾಟೊ ಬೇಯಿಸ್ತಿದ್ದಾರೆ, ಅಂದರೆ ಗೆಣಸು ಅಂತ ಹೇಳ್ತಿರಲ್ಲ ಅದು. ಕೆಲವೊಂದು ಸಲ ನಾನು ತಿಂತೀನಿ, ಚೆನ್ನಾಗಾಗುತ್ತೆ. ಆ್ಯಂಡ್ ಅದು ಹೆಲ್ದಿ ಕೂಡ. ಸೊ ಹಾಗಾಗಿ ಹೆಲ್ದಿ ಅನ್ನೋ ಒಂದು ಕಾರಣಕ್ಕೆ ನಾನು ತಿನ್ನೋದು. ಸೊ ಬನ್ನಿ ಅದನ್ನು ತಿಂದು ಈ ವ್ಲಾಗ್ ಎಂಡ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ ಬೇಯಿಸಿ ಆಯಿತು. ಈಗ ತಿನ್ನೋದು ಬಿಸಿ ಬಿಸಿಯಾಗಿ ಹೇಗಿದೆ ನೋಡಿ. ಫ್ರೆಂಡ್ಸ್, ಇವತ್ತು ಫುಲ್ಲು ಮಳೆ ಬಿಡುವಾಗಿನ ಕಾಣಿಸ್ತಿಲ್ಲ. ಆ್ಯಂಡ್ ಗೆಣಸು ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಸ್ವೀಟ್ ಇದೆ, ಚೆನ್ನಾಗಿದೆ. ಇದರದ್ದು ಸಿಪ್ಪೆ ಸಮೇತ ತಿನ್ನಬೇಕಂದ್ರೆ ಆಗಲೇ ಹೆಲ್ದಿ ಅಂತೆ. ಸೊ ಈಗ ನಾನು ಸಿಪ್ಪೆ ತಿನ್ನಲ್ಲ, ಈಗ ಖಾಲಿ ಒಳಗಿದ್ದು ಮಾತ್ರ ತಿಂತೀನಿ. ಚೆನ್ನಾಗಿದೆ. ಎಣ್ಣೆ ತಿಂಡಿಗಳು ಯಾವಾಗಲೂ ತಿನ್ನೋದೇ ಅಲ್ವಾ. ಸೊ ಈ ಥರ ತಿಂಡಿಗಳನ್ನು ತಿಂದರೆ ಹೆಲ್ದಿ. ಮಳೆಗೆ ನಿಮ್ಗೇನು ತಿನ್ನಲಿಕ್ಕೆ ಇಷ್ಟ ಅನ್ನೋದು ಕಾಮೆಂಟಲ್ಲಿ ತಿಳಿಸಿ. ನನಗೆ ಎಣ್ಣೆ ತಿಂಡಿಗಳು ತಿಂದು ಸಾಕಾಗೋಗಿದೆ. ಸೊ ಅಷ್ಟು ಇಷ್ಟ ಆಗೋಲ್ಲ ನನಗೆ. ಈ ಥರ ಈಗ ಜಾಸ್ತಿ ನಾನು ಹೆಲ್ದಿ ಯಾವುದಿರುತ್ತೆ ಅದನ್ನು ತಿಂತೀನಿ. ಆ್ಯಂಡ್ ಮೊನ್ನೆ ನೀವು ನೋಡಿದರೆ ಹೋಟೆಲ್ಗೆ ಹೋಗಿದ್ವಿ, ಅದು ಹೊಸ ಹೋಟೆಲ್ ಓಪನ್ ಆಗಿರೋದು. ಸೊ ಅಲ್ಲಿ ಹೇಗಿರ್ಬೋದು ಅಂತ ಜಸ್ಟ್ ಟೇಸ್ಟ್ ಮಾಡಿರೋದು ಅಷ್ಟೇ. ಯಾಕಂದರೆ ಒಂದೇ ಪ್ಲೇಟ್ ತೊಗೊಂಡಿದ್ವಿ. ಇಲ್ಲಿ ನಮ್ಮ ಅಮ್ಮನೂ ಜಾಯ್ನ್ ಆಗಿದ್ದಾರೆ ಗೆಣಸು ತಿನ್ನಲಿಕ್ಕೆ. ಮಣಿಪಾಲೆಲ್ಲ ಫುಲ್ಲು ನೀರು ನೋಡಿದ್ದೀವಿ. ಮಣಿಪಾಲ್ ಫುಲ್ ಮುಳುಗೋಗಿದೆ, ಅಂದರೆ ರೋಡಲ್ಲೆಲ್ಲ ಕಂಪ್ಲೀಟ್ ನೀರಾಗಿದೆ. ಅದೇ ಕೆಸರು ನೀರು ಯಾಕ ಅಲ್ಲ ರಿಪೇರಿ. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.